ದುನಿಯಾ ದುನಿಯಾ ಇದೆಲ್ಲ ಕಾಸ್ಟ್ಲಿ ದುನಿಯಾ, ಶೋಕಿ ದುನಿಯಾ ಅಷ್ಟೇ ಇವೆಲ್ಲ. ಗೋಲ್ಡ್ ತಗೊಂಡ್ಬಿಟ್ರೆ 50,000 ಹಾಕಿದ್ರೆ ಇನ್ನು 6 ತಿಂಗಳಿಗೆ 65,000 ಆಗುತ್ತೆ ಅಲ್ವಾ. 100 euros ಅಂದ್ರೆ ನಮ್ದ್ರಲ್ಲಿ 10,000 ರೂಪಾಯಿ ಲೆಕ್ಕ. ನಮ್ಗೆ ಗೋರಿಪಾಳ್ಯ ಕಲಸಿಪಾಳ್ಯ ಅಂತ ತಿರ್ತದೆ, ಇದೆಲ್ಲ ತಿರ್ಗಲ್ಲ ನಾಲ್ಗೆ ನಮ್ಗೆ. ಈಗ ನಾವು ಬಾರ್ಡರ್ ಕ್ರಾಸ್ ಮಾಡ್ತಾ ಇದೀವಿ, ಆಸ್ಟ್ರಿಯಾ ಕಡೆಗೆ ಇದು ಬಾರ್ಡರ್. ಸೊ ಇಲ್ಲಿ ಏನು ಅಂತ ಅಂದ್ರೆ, ನಾವು ಜರ್ಮನಿಯಲ್ಲಿ ಏನಾದ್ರು ಶಾಪಿಂಗ್ ಗಳನ್ನ ಮಾಡಿದ್ರೆ ಟ್ಯಾಕ್ಸ್ ರಿಟರ್ನ್ಸ್ ಅಂತ ಒಂದು ಫಾರಂ ಕೊಟ್ಟಿರ್ತಾರೆ. ಅಂದ್ರೆ ನೀವು ಹೈ ಎಂಡ್ ಶಾಪಿಂಗ್ ಮಾಡಿ ಏನೋ ಒಂದು 300 euros 500 euros ಬ್ರ್ಯಾಂಡ್ ಏನಾದ್ರು ಶಾಪಿಂಗ್ ಗಳು ಮಾಡಿದೀರಾ ಅಂದ್ರೆ ನಾವು ಹೆಂಗೆ ವ್ಯಾಟ್ ರಿಫಂಡ್ ತಗೊಂತೀವಲ್ವಾ, ಆ ಥರ ಇಲ್ಲಿ ಟ್ಯಾಕ್ಸ್ ರಿಫಂಡ್ ಫಾರಮ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನಾವು ಸೀಲ್ ಹಾಕಿಸ್ಕೋಬೇಕಾಗುತ್ತೆ. ಸೀಲ್ ಹಾಕಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಇಲ್ಲ ಅಂತಂದರೆ ಇಫ್ ಇನ್ ಕೇಸ್ ನಮ್ಮ ಹತ್ತೋಯ್ತು, ನನ್ನ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ಇಟ್ಕೊಂಡಿರಲಿಲ್ಲ, ಕೈಯಲ್ಲಿ ಸಿಕ್ಕಿಲ್ಲ ಅಂದರೆ ಇಂಡಿಯಾಗೆ ಹೋದ್ಮೇಲೆ ಮತ್ತೆ ಒಂದು ಎಲ್ಲ ದೇಶದ ಕಸ್ಟಮ್ಸ್ಗಳು ನಮ್ಮಲ್ಲಿರುತ್ತೆ, ಅಲ್ಲಿಗೆ ಹೋಗಿ ಮತ್ತೆ ಬಿಲ್ ಪ್ರೊಡ್ಯೂಸ್ ಮಾಡಿ, ಪಾಸ್ಪೋರ್ಟ್ ಪ್ರೊಡ್ಯೂಸ್ ಮಾಡಿ ತಲೆನೋವಾಗುತ್ತೆ. ಸೊ ಪಾಸ್ಪೋರ್ಟು, ನೀವು ಶಾಪಿಂಗ್ ಮಾಡಿರೋ ಬಿಲ್ಲು ಎಲ್ಲ ಇಟ್ಕೊಂಡ್ರೆ ಇಲ್ಲಿಗೆ ಹೋದರೆ ನಮಗೆ ಸೀಲ್ ಹಾಕಿ ಕೊಡ್ತಾರೆ. ಸೊ ಸೀಲ್ ಹಾಕಿದ್ರೆ ಕ್ಲಿಯರ್ ಆಗಿದೆ ಅಂತ, ಟ್ಯಾಕ್ಸ್ ಕ್ಲಿಯರ್ ಆಗಿದೆ ಅಂತೆ. ಅಂದರೆ ನಾವು ಏರ್ಪೋರ್ಟ್ಗೆ ಹೋದ್ಮೇಲೆ ಅದನ್ನು ತೋರಿಸಿದ್ರೆ ಏನು ರೀಫಂಡ್, ವ್ಯಾಟ್ ರಿಫಂಡ್ ನಾವೇನು ಕರಿತೀವಿ ಅದು ನಮಗೆ ರೀಫಂಡ್ ಕೊಡ್ತಾರೆ. ಸೊ ಇವಾಗ ಇದು ನಾವು ಬಾರ್ಡ್ರಲ್ಲಿದ್ದೀವಿ, ಲಿಕಿಸ್ಟೈನ್ ಬಾರ್ಡರ್ ದಾಟಿ ಈಗ ಆಸ್ಟ್ರಿಯಾ ಕಡೆಗೆ ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಇವಾಗ ನಾವು ಆಸ್ಟ್ರಿಯಾಸ್ ಲಾಂಗೆಸ್ಟ್ ಟನಲ್ ಅಲ್ಲಿದ್ದೀವಿ. ಟೋಟಲ್ 17 ಕಿಲೋಮೀಟರು. ಸೊ ನಾನು ಅಟಲ್ ಟನಲ್ ತೋರಿಸ್ದೆ ನೋಡಿ, ಅಟಲ್ ಟನಲ್ ಆ ಥರ ಅಂದರೆ ಅಕ್ಕಪಕ್ಕ ನಮಗೆ ಕಾಡಿದೆ, ಫಾರೆಸ್ಟ್ ಏರಿಯಾ ಇರೋದು. ಸೊ ಆ ಫಾರೆಸ್ಟ್ ಏರಿಯಾನ ಏನೋ ತೊಂದರೆ ಮಾಡಿದಿರೆ ಒಂದು 17 ಕಿಲೋಮೀಟರ್ ಒಂದು ಟನಲ್ನ ರೆಡಿ ಮಾಡಿದ್ದಾರೆ. ಸೊ ಬೇರೆ ಯಾವ ನೇಚರ್ಗೂ ಹಾರ್ಮ್ ಮಾಡಿಲ್ಲ, ಟನಲ್ ಮಾಡಿದ್ದಾರೆ. ಸೊ ನಾವಿವಾಗ ಎಲ್ಲಿದ್ದೀವಿ, ಯಾವ ದೇಶಲ್ಲಿದ್ದೀವಿ ನಾವು? ಆಸ್ಟ್ರಿಯಾ. ಆಸ್ಟ್ರಿಯಾದಲ್ಲಿದ್ದೀವಿ. ಒಂದು ಕೆಫೆಯಲ್ಲಿ ಬ್ರೇಕ್ ಹಾಕಿದ್ವಿ, ಸ್ಟಾಪು. ಈ ಒಂದು ಹೆಂಗಿದೆ ನೋಡಿ, ಇದು ಒಳ್ಳೆ ಪಬ್ಬಿದಂಗಿದೆ, ಎಷ್ಟು ಚೆನ್ನಾಗಿದೆ, ಫುಲ್ ವುಡ್ಡನ್ನು. ಇಲ್ಲಿ ರೆಸ್ಟೋರೆಂಟ್ಗಳಿದ್ದಾವೆ. ಇಲ್ಲಿ ಹೆಂಗೆ ಅಂದರೆ ಫಸ್ಟು ಹುಚ್ಚೋಗೆ $1 100 ರೂಪಾಯಿ ಫಿಕ್ಸ್. ಸೊ ಇಲ್ಲಿ ಇವಾಗ ಯೂರೋಸ್ ನಡೆಯುತ್ತೆ. ಇಷ್ಟು ದಿನ ನಮಗೆ ಸ್ವಿಸ್ ನಡೀತಿತ್ತು, ಬಟ್ ಇವಾಗ ಯೂರೋಸ್ ಇವಾಗಿಂದ ವರ್ಕ್ ಆಗುತ್ತೆ. ಇಲ್ಲಿ ಹೆಂಗೆ ಅಂತ ಅಂದರೆ, ನಮಗೆ ಏನು ಬೇಕು ತೊಗೊಂಡು ಆಮೇಲೆ ಬಿಲ್ ಹಾಕಿಸ್ಬೋದು. ಅಂದರೆ ಅವ್ರಿಗೆ ನಂಬಿಕೆ, ಓಕೆನಾ ನೀವು ಇಲ್ಲಿ ತೊಗೊಂಡು ಆಮೇಲೆ ಹೋಗಿ ಅಲ್ಲಿ ಬಿಲ್ ಕಟ್ತೀರಾ ಅನ್ನೋ ನಂಬಿಕೆ. ಸೊ ನೀವು ಇಲ್ಲಿ ತೊಗೊಳ್ಳಿ, ಏನು ತೊಗೊಂಡಿದ್ದೀರಾ ಅದಕ್ಕೆ ಅಲ್ಲೋಗಿ ಬಿಲ್ ಹಾಕಿಸ್ಕೋಬೋದು. ಸೊ ಈ ರೀತಿ ಪಾಲಿಸಿಗಳು ನಂಬಿಕೆ ಮೇಲೆ ಇಲ್ಲಿ ನಡೆಯುತ್ತೆ. ಸೊ ಇದೆಲ್ಲ ಈ ಕಡೆ ನೀವು ಒಂದು ಸ್ವಲ್ಪ ಶಾಪಿಂಗ್ ಗಿಪಿಂಗ್ ಅದು ಇದೆಲ್ಲ ಈಗ ಮಾಡುತ್ತೆ. ಚೆನ್ನಾಗಿದೆ ನೋಡಿ, ಒಳ್ಳೆ ಮಾಲ್ ಇದ್ದಂಗೆ ಅದೇ. ಇಲ್ಲಿ ಬಟ್ಟೆ ಹೆವಿ ನಾನ್ ವೆಜ್ಗಳು ಇಟ್ಟಿದ್ದಾರಪ್ಪ, ಪೀಸಸ್ಗಳು. ಇಲ್ಲಿ ನೋಡಿ ಹಂದಿ ಇಟ್ಟಿದ್ದಾರೆ, ಹಂದಿ ಮಾಂಸ ಹೆಂಗಿಟ್ಟಿದ್ದಾರೆ, ಹಂದಿ ಮಾಂಸ. ಓಹೋ. ವೆಲ್ಕಮ್ ಟು ಆಸ್ಟ್ರಿಯಾ, ನಮ್ಮ 7ನೇ ದೇಶ. ಸೊ 7ನೇ ದೇಶ ಆಸ್ಟ್ರಿಯಾ. ಇಲ್ಲೂ ಒಂದಷ್ಟು ನೋಡೋಕ್ಕಿದೆ, ಮಜಾ ಮಾಡೋಕ್ಕಿದೆ. ಇವಾಗ ಒಂದು ರೆಸ್ಟ್ ಬ್ರೇಕು, ಒಳಗಡೆ ವಾಶ್ರೂಮ್ಸ್ ಆಗಿರ್ಬೋದು, ಪೇಡ್ ಇರುತ್ತೆ, ಒಂದು ಕಾಫಿ ಬ್ರೇಕ್. ಸೊ ಲೆಟ್ಸ್ ಗೋ ಆಸ್ಟ್ರಿಯಾ ಎಕ್ಸ್ಪ್ಲೋರ್ ಮಾಡೋಣ. ಫುಲ್ ಕಂಪ್ಲೀಟ್ ಟೆರೇನೇ ಚೇಂಜು, ಕ್ಲೈಮೇಟು ಚೇಂಜು, ಎಲ್ಲ ಚೇಂಜ್ ಆಗಿದೆ ಈ ದೇಶದಲ್ಲಿ. ಅಲ್ಲಿಗೂ ಇಲ್ಲಿಗೂ ಭಾಳ ವ್ಯತ್ಯಾಸ. ನಾವು ಅಲ್ಲಿ ನೋಡಿದ್ದೆ ಒಂಥರ ಇತ್ತು, ಇಲ್ಲಿ ನೋಡ್ತಾ ಇರೋದು ಇನ್ನೊಂದು ಥರ ಇದೆ. ಇದು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಜಾಸ್ತಿ ವುಡನ್ ಮನೆಗಳು ಕಟ್ಟಿದ್ದಾರೆ. ಅಂದರೆ ನಾವು ಇನ್ನೂ ಸಿಟಿಗೆ ಹೋಗಲಿಲ್ಲ, ಹೈವೇಲಿದ್ದೀವಿ. ಹೋಗ್ತಾ ಎಲ್ಲ ತೋರಿಸ್ತಾ ಇರ್ತೀನಿ. ಸೊ ಕಂಪ್ಲೀಟ್ ಟೆರೈನ್ ಚೇಂಜ್ ಆಗಿದೆ ಆಸ್ಟ್ರಿಯಾದು. ಮತ್ತು ಇಲ್ಲಿನ ಕಲ್ಚರ್ ಕೂಡ ಸ್ವಲ್ಪ ಚೇಂಜ್ ಆಯಿತು. ಒಳಗಡೆ ಅವರ ಒಂದು ಕನ್ಸ್ಟ್ರಕ್ಷನ್ ಕೂಡ ಚೇಂಜ್ ಆಗಿದೆ. ಸಖತ್ತಾಗಿದೆ, ಒಂಥರ ಯೂನಿಕ್ ಕಾನ್ಸೆಪ್ಟ್. ಕಂಟ್ರಿ ಸೈಡ್ ಸಖತ್ತಿದೆ. ಓಕೆ, ಆಲ್ ಸೀಸನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ಇವಾಗ ಆಸ್ಟ್ರಿಯಾದಲ್ಲಿ. ಮಳೆ ಬರ್ತಾರೆ, ಮಳೆ ಫಾರಿನ್ ಮಳೆ. ರೈನ್ ಈಸ್ ಕಮ್ಮಿಂಗ್. ವೆಲ್ಕಮ್ ಟು ಆಸ್ಟ್ರಿಯಾ. ನಾವು ಇವತ್ತು ಯಾವ್ದು ಹೈಸೆನ್ಬರ್ಗ್, ಏನ್ ಬರ್ಗ್ ಇದು? ಅಲ್ಲ, ಇನ್ಸ್ಬರ್ಗ್ ಏನ, ಇನ್ಸ್ಬ್ರೂಕ್ ಅಲ್ಲಿ ಇದೀವಿ. ನಮ್ಗೆ ಗೋರಿಪಾಳ್ಯ ಕಲಸಿಪಾಳ್ಯ ಅಂತ ತಿರ್ತದೆ, ಇದೆಲ್ಲ ತಿರ್ಗಲ್ಲ ನಾಲ್ಗೆ ನಮ್ಗೆ. ದೇಶದ ಹೆಸರೆಲ್ಲ ಟಂಗ್ ಟ್ವಿಸ್ಟರ್ ನಮ್ಗೆ ಆಗಲ್ಲ. ಲೋಕಲ್ ಅಲ್ಲಿ ಹೇಳ್ತೀವಿ. ಅವಾಗ ಒಂದು ಕಂಟ್ರಿಗೆ ಹೋಗಿದ್ವಿ, ಆ ಹೆಸರು ಒಂದ್ ಸ್ವಲ್ಪ ಸ್ವಾತಿ ಅವ್ರ ಲಿಸ್ಟಿನ್ಟೈನ್. ಆ ದೇಶದವ್ರ ಹೊಡೆದಾಚೆ ಆಗ್ತಾರೆ. ಲಿಸ್ಟಿನ್ಟೈನ್ ಯಾವ್ದೋ ಒಂದ್ ದೇಶ. ಓಕೆ, ಸೊ ಇದಕ್ಕೆ ಈ ಒಂದು ಆಸ್ಟ್ರಿಯಾದಲ್ಲಿ ಇದು ಫೇಮಸ್ ಟೌನು. ಇಲ್ಲಿ ಏನು ಫೇಮಸ್ ಅಂದರೆ, ಇದು ಈ ಒಂದು ಊರನ್ನ ಕಂಪ್ಲೀಟ್ ಬ್ರಿಡ್ಜ್ ಮೇಲೆ ಕಟ್ಟಿದ್ದಾರೆ. ಅದಕ್ಕೆ ಇದಕ್ಕೆ ಏನದು ಐಸೆನ್ಬರ್ಗ್, ಏನು ಬರ್ಗು, ಇಸ್ಬ್ರೂಕ್
ಲೇ ಆಯ್ತಾ ಇಲ್ಲ ಗುರು ನನಗೆ. ಇಸ್ಬ್ರೂಕ್ ಅಲ್ಲ ಏನು ಇನ್ಸ್ಬ್ರೂಕ್ ಅನ್ನೋ ದೇಶ ಅಲ್ಲ, ಇದೊಂದು ಊರು ಆಸ್ಟ್ರಿಯಾದು. ಅದೇನಾಗಿದೆ ಅಂದ್ರೆ ಬ್ರಿಡ್ಜ್ ಮೇಲೆ ಕಟ್ಟಿದ್ದಾರೆ, ಅದಕ್ಕೆ ಇದಕ್ಕೆ ಹೆಸರಂಗೆ ಇಟ್ಟಿದಾರಂತೆ. ಸೊ ಬೈ ದ ವೈ ಈ ದೇಶದಲ್ಲಿ ಒಂದು ಫೇಮಸ್ ಏನು ಅಂದ್ರೆ ಸರ್ವೋಸ್ಕಿ ಅನ್ನೋ ಒಂದು ಜರ್ಮ್ಸ್ ಅಂಗಡಿ ಗೊತ್ತಿರುತ್ತೆ ನಿಮ್ಗೆ. ಸರ್ವೋಸ್ಕಿ ಅನ್ನೋ ಒಂದು ಜರ್ಮ್ಸ್ ಇಲ್ಲಿ ತಯಾರು ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚು ಕ್ಲಿಯರ್ ನೀರು ಸಿಗುತ್ತೆ, ಮಣ್ಣು ಸಿಗುತ್ತೆ. ಆಮೇಲೆ ಇಲ್ಲಿ ಅವನ್ ಇದ್ರೆ ಜರ್ಮ್ಸು ಗ್ಲಾಸಸ್ನ ತಯಾರು ಮಾಡ್ಬೋದಂತೆ. ಇದನ್ನ ಯಾರೋ ಒಬ್ರು ಮಹಾನ್ ಭಾವರು ಕಂಡಿಡಿದಿದ್ದು. ಅದಕ್ಕೆ ಇಲ್ಲಿ ಅತಿ ಹೆಚ್ಚು ನಮಗೆ ಜರ್ಮ್ಸ್ ತಯಾರಿ ಮಾಡುವ ಜಾಗ. ಸೊ ಇವಾಗ ನಾವು ಸ್ವರೋಸ್ಕಿ ಅನ್ನೋ ಒಂದು ಜಾಗದಲ್ಲಿದ್ದೀವಿ. ಇಲ್ಲಿ ಕಂಪ್ಲೀಟ್ ಆಗಿ ನಾವು ಇವತ್ತು ನಮ್ಮ ಇಂಡಿಯಾದಲ್ಲೂ ಇದೆ, ಬೆಂಗಳೂರಲ್ಲಿ ಕಾಮರ್ಷಿಯಲ್ ಸ್ಟ್ರೀಟಲ್ಲೂ ಇದೆ ಇದು. ಸೊ ಕ್ರಿಸ್ಟಲ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ. ಚಳಿ ಆಯ್ತದೆ, ಮಳೆ ಬತ್ತದೆ. ನನಗೆ ಇದನ್ನ ಟಂಗ್ ಟ್ವಿಸ್ಟ್ ಮಾಡೋಕೆ ಆಯ್ತಾ ಇಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ. ಇದು ನೋಡಿ, ಇದೆ ಬ್ರ್ಯಾಂಡ್. ಒಳಗಡೆ ಹೋಗೋಣ. ಆ್ಯಕ್ಚುಲಿ ಇದಕ್ಕೆ ಎಂಟ್ರಿ ಫೀಸ್ ಇಲ್ಲ, ಫ್ರೀ ಆಫ್ ಕಾಸ್ಟಲ್ಲಿ ಹೋಗ್ಬೋದು. ಸೊ ಎಲ್ಲರೂ ಹೋಗ್ತಾ ಇದ್ದಾರೆ, ನಾವು ಹೋಗೋಣ. ಹೆವಿ ಚಳಿ, ಸಡನ್ನಾಗಿ ಕ್ಲೈಮೇಟ್ ಫುಲ್ ಕಂಪ್ಲೀಟ್ ಚೇಂಜ್ ಆಗಿದೆ. ಕ್ಲೈಮೇಟು ಹೆವಿ ಚಳಿ ಹೊಡಿತಾ ಇದೆ. ಇಲ್ಲಿ ಒಬ್ಬ ದೊಡ್ಡ ತಲೆ ಮನುಷ್ಯ ಇದ್ದಾನೆ, ದೊಡ್ಡ ತಲೆ ಮನುಷ್ಯ. ಬಾ, ದೊಡ್ಡ ತಲೆ ಮನುಷ್ಯ. ಇವನ ಹೆಸರು ದೊಡ್ಡ ತಲೆ ಮನುಷ್ಯ ಅಂತ ಇಟ್ಟಿದ್ದೀನಿ ನಾನು. ಬಾಯಿಯಿಂದ ನೀರು ಬರ್ತಾ ಇದೆ. ಇದು ನೋಡಿ, ದೊಡ್ಡ ತಲೆ ಮನುಷ್ಯ. ಇದು ಏನಿದು ಸರ್ವೋಸ್ಕಿ, ಏನು ಸ್ವರೋಸ್ಕಿ ಬ್ರ್ಯಾಂಡಿನ ಲೋಗೋ, ಒನ್ ಆಫ್ ದ ಲೋಗೋ. ಮತ್ತು ಸ್ವಾನ್, ಇದೆರಡರದ್ದು ಬ್ರ್ಯಾಂಡ್ದು ಲೋಗೋ. ಸೊ ಈ ಮನುಷ್ಯಂದು ಕಣ್ಣು ಮೂಗು ಏನು ನೋಡ್ತಾ ಇದ್ದೀರಾ, ಎಷ್ಟೋ ಸಾವಿರ ಜರ್ಮ್ಸಿಂದ ಮಾಡಿದಾರಂತೆ. ಸೊ ಎಷ್ಟೋ ಸಾವಿರ ಜರ್ಮ್ಸ್ಗಳಿಂದ ಮಾಡಿ ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಪ್ರತಿಮೆನ ಇಲ್ಲಿ ಮಾಡಿದ್ದಾರೆ. ಇದು ಫೇಮಸ್. ಸಖತ್ತಾಗಿದೆ ಅಲ್ಲ. ಕ್ಲೈಮೇಟ್ ಹೆಂಗಿದೆ ಪ್ರತೀಕ್ಷಾ? ಎಲ್ಲ ಚಳಿ ಸೂಪರ್. ಇವಾಗ ಈ ಕಡೆಯಿಂದ ಆ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. 20,000 ಎಂಪ್ಲಾಯೀಸ್ಗೆ ಇಲ್ಲಿ ಕೆಲಸ ಕೊಟ್ಟಿದ್ದಾರಂತೆ. ಅಂದರೆ ಇದು ಚಿಕ್ಕ ಟೌನು, ಪುಟಾಣಿ ಟೌನಲ್ಲಿ ಹಿಂಗೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಒಳ್ಳೆ ಚೆನ್ನಾಗಿ ಯಾವುದೋ ಡಿಸ್ನಿದು ನಾಯಿ ಓಡ್ತಾ ಇರೋ ಥರ ಕಾಣಿಸ್ತಾ ಇದೆ ನೋಡಿ ಅದ್ರ ಮೇಲೆ. ಕ್ರಿಸ್ಟಲ್ ವರ್ಲ್ಡ್ಗೆ ಸ್ವಾಗತ. ಎಷ್ಟು ಚೆನ್ನಾಗಿದೆ ಜ್ಯುವೆಲ್ರೀಸ್. ಓಕೆ ನೋಡಿ, ಎಷ್ಟು ಚೆನ್ನಾಗಿದೆ ಜ್ಯುವೆಲ್ರಿಗಳು ಅಂದರೆ, ಬ್ಯೂಟಿಫುಲ್ ಜ್ಯುವೆಲ್ರೀಸ್, ಸಖತ್ತಾಗೈತೆ. ದ ಒರಿಜಿನಲ್ ಸ್ವರೋಸ್ಕಿ ಬ್ರ್ಯಾಂಚ್ ಇಸ್ ಹಿಯರ್. ನೋಡಿ ಅಂಬಾಸಿಡರು ನೋಡಿ ಹಿಂಗಿದೆ. ಇದು 100 euros, 10,000 ರೂಪಾಯಿ ಚಿಕ್ಕ ಸರ. ಇದು 10,000 ರೂಪಾಯಿ ಚಿಕ್ಕ ಸರ. ಎಷ್ಟು ಚೆನ್ನಾಗಿದೆ, ಚೆನ್ನಾಗಿದ್ದಾವೆ ಜ್ಯುವೆಲ್ರೀಸ್. ಇದೆಲ್ಲ ಚಿಕ್ಕ ಸರಗಳು ನೋಡಿ, ಎಷ್ಟು ಚೆನ್ನಾಗಿದ್ದಾವೆ. ಓಲೆಗಳು, ಸರಗಳು, ರಿಂಗು ಎಲ್ಲ ಸೂಪರ್ ಇದೆ. ಎಷ್ಟು ಗೊತ್ತಾ? 100 euros. ಇದೆಲ್ಲ ಮಿನಿಮಲ್ ಪ್ರೈಸ್ ನೋಡಿ. ಇದೆಲ್ಲ 100 euros ಅಂದರೆ ನಮ್ಮದ್ರಲ್ಲಿ 10,000 ರೂಪಾಯಿ ಲೆಕ್ಕ. ಬಟ್ ಏನಂದರೆ ಡೈಲಿ ವೇರ್ಗೆ ಬ್ರ್ಯಾಂಡ್ ಅವ್ರು ಬೇಕು ಅಂತ ಹೇಳಿದ್ರೆ ಬ್ರ್ಯಾಂಡ್ ಹಾಕೋತೀವಿ ಅಂದರೆ ಒರಿಜಿನಲ್ ಜ್ಯುವೆಲ್ಸ್ ಥರ ಚೆನ್ನಾಗಿದೆ. ಡೈಲಿ ವೇರ್ಗೆ ಓಲೆಗಳೆಲ್ಲ ಚೆನ್ನಾಗಿದೆ ನೋಡಿ, ಓಲೆಗಳು. ಇದು ಎಷ್ಟು ಚೆನ್ನಾಗಿದೆ, ನೈಸ್. ಈ ಕಡೆದೆಲ್ಲ ಸ್ವಲ್ಪ ದೊಡ್ಡ ಬೀಟ್ಸು ನೋಡಿ, ಎಷ್ಟು ಚೆನ್ನಾಗಿದೆ. ಹಾರ್ಟ್ ಎಷ್ಟು ಚೆನ್ನಾಗಿದೆ. ಸರಗಳು ಎಲ್ಲ ಓಲೆ ಸರ, ಸೂಪರ್ ಆಗಿದೆ ಜ್ಯುವೆಲ್ರಿಗಳು. ಎಷ್ಟು ಚೆನ್ನಾಗೈತೆ ಸರಗಳೆಲ್ಲ, ಮಸ್ತಾಗವೆ. ನಿಮಗೆ ಇದೆಲ್ಲ ಜ್ಯುವೆಲ್ರಿ ಫ್ರೀಕ್ಸ್ ಆಗಿದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಇದು ಬೆಳ್ಳಿ ಚೈನ್ ಬರುತ್ತಾ? ಬೆಳ್ಳಿ ಚೈನ್ ಜೊತೆ ಅದು ಜಮ್ಸ್ ಇದು ಹಾಕದ, ಜ್ಯುವೆಲ್ಸ್ ಹಾಕದ? ಪ್ರತೀಕ್ಷಾ, ಇದು ಬೆಳ್ಳಿ ಚೈನ್ ಜೊತೆ ಬರುತ್ತಾ ಅಥವಾ ಬರೀ ಜಮ್ಸ್ ಮಾತ್ರ ಒರಿಜಿನಲ್ ಅಷ್ಟೇ, ಚೈನ್ ನಾರ್ಮಲ್ಲ? ಬೆಳ್ಳಿ ಓಕೆ ಓಕೆ. ಸೊ ಬ್ಲ್ಯಾಕ್ ಆಗಲ್ಲ, ಬೆಳ್ಳಿ ಇದ್ರ ಜೊತೆ ಬರುತ್ತೆ ಅಂತ. ಸಖತ್ತಾಗಿದೆ ಅಲ್ವಾ? ಹ್ಞೂ, ಬೆಳ್ಳಿ ಜೊತೆ ಬರುತ್ತೆ ಅಂತ ಇದು. ಓ ಇಲ್ಲಡು,
ಒಬ್ಬ ಸಿಂಹ ಹಾ ಬ್ಲ್ಯಾಕ್ ಆಗಲ್ವಂತೆ. ನಾನು ಇದನ್ನ ನಂಬಿ ಬ್ಯಾಂಕಾಕಲ್ಲಿ ಇದೇ ಥರ ಒಂದು 10-15 ಸಾವಿರ ಕೊಟ್ಟು ತಗೊಂಬಂದಿದೆ. ಬಟ್ ಅದೊಂದು ನಾನು ಇಲ್ಲಿ ಬಂದ ಒಂದು ವಾರಕ್ಕೆಲ್ಲ ಅದು ಕಪ್ಪಾಗೋಯ್ತು. ಇದೇ ಸೇಮ್ ಬ್ರ್ಯಾಂಡಾ? ಸೇಮ್ ಅಲ್ಲ, ಬೇರೆ ಬ್ರ್ಯಾಂಡ್ ಮೇ ಬಿ. ಬಟ್ ಏನಂದರೆ ನಮ್ಮ ಊರಲ್ಲಿ ಏನೇನು ತೊಗೊಂಡ್ರೆ ಅದು ಸರಿ ಇಲ್ಲ ಅಂದರೆ ವಾಪಸ್ಸಾದ್ರೂ ಕೊಡ್ಬೋದು. ಇಲ್ಲೇ ಕೊಡ್ತೀರಾ? ಕರೆಕ್ಟ್. ದಿಸ್ ಇಸ್ ಅ ಪ್ರಾಬ್ಲಮ್. ಈಗೇನು ಇಷ್ಟಪಟ್ಟು ಒಂದು $100 $500 ಒಂದು 50,000 ಖರ್ಚು ಮಾಡಿ ತಗೊಂಡೋಗಿ ಆದರೆ ನಮ್ಮ ಗೋಲ್ಡ್ ತಗೊಂಡ್ಬಿಟ್ರೆ 50,000 ಹಾಕಿದ್ರೆ ಇನ್ನು 6 ತಿಂಗಳಿಗೆ 65,000 ಆಗುತ್ತೆ ಅಲ್ವಾ? ಕರೆಕ್ಟ್. ಸುಮ್ಮನೆ ನೋಡ್ಬಿಟ್ಟು ಕಣ್ ತುಂಬಿಸ್ಕೋಬೇಕು. ಈ ಥರನೂ ಇದೆ ಡಿಸೈನು ಅಂತ ಅಷ್ಟೇ, ಸುಮ್ಮನೆ ನೋಡ್ಬೇಕಷ್ಟೇ. ನೋಡೋಕೆ ದುಡ್ಡಿಲ್ವಲ್ಲ, ಫ್ರೀ ಟಿಕೆಟ್ ಅಲ್ವಾ? ಯಾವುದು ಅದು? ಬ್ರೇಸ್ಲೆಟ್ ಅಲ್ವಾ? ಹಾಂ, ಬ್ರೇಸ್ಲೆಟು. ಓಲೆಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ರಿಂಗು, ಫಿಂಗರ್ ರಿಂಗು. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ಬೆಂಗಳೂರಲ್ಲಿ ವಾರಂಟಿ ಕ್ಲೈಮ್ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಅಷ್ಟೆಲ್ಲ ಯಾರು ಮಾಡಿಸ್ಕೊಳ್ಳೋದು ಇಲ್ಲ, ಅವ್ರ ಪೇಷನ್ಸು ಇರಲ್ಲ ಅವೆಲ್ಲ. ನಮ್ಮ ಬೆಳ್ಳಿ ಅಂಗಡಿಗೆ ಹೋದ್ರೆ ಪಾಲಿಶು 1,000 ಪಾಲಿಶು ಮಾಡ್ಕೊಟ್ಬಿಡ್ತಾನೆ ಬೆಳ್ಳಿ ಅಂಗಡಿಲಿ. ದುನಿಯಾ ಇದೆಲ್ಲ ಕಾಸ್ಟ್ಲಿ ದುನಿಯಾ, ಶೋಕಿ ದುನಿಯಾ ಅಷ್ಟೇ. ಇವೆಲ್ಲ ಎಲ್ಲ ಸಿಗುತ್ತೆ. ವಾಚ್ ಕೂಡ ಸಿಗುತ್ತೆ. ಎಲ್ಲ ಫುಲ್ ಜಂಪ್ಸ್ ಹಾಕಿರೋದು, ಸ್ಟೋನ್ಸ್ ಎಲ್ಲ ಸ್ಟೋನ್ಸ್. ಬಟ್ ಚೆನ್ನಾಗಿದ್ದಾವಲ್ಲ, ಡಿಸೈನ್ ಸೂಪರ್ ಆಗಿದೆ. ಬಟ್ 300 euros ಅಂದರೆ 30,000 ನಮ್ಮ ಇಂಡಿಯನ್ ಕರೆನ್ಸಿ 30,000. ಬಟ್ ಸಖತ್ತಾಗಿದೆ. ಬ್ರ್ಯಾಂಡ್ ಫ್ರಿಕ್ಸ್ ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ. ಓ, ಇಲ್ಲಾಗಲೇ ಶಾಪಿಂಗ್ ಶುರುವಾಗಿದೆ. ಏನು ತಗೋತಿದ್ದೀರಾ? ವಾಚ್ ತಗೋತಿದ್ದೀರಾ? ಸೂಪರ್. ಇಲ್ಲಿ ತೋರಿಸಿ, ಹೆಂಗಿದೆ ವಾಚು? ಅದಲ್ಲ ಇಲ್ಲ, ಬಿಲ್ ಐತಲ್ಲ ಹಿಂದೆ. ಇಲ್ಲ ಅಲ್ಲಿ ಅದು ನೋಡಿದೀವಿ. ಅದು ಅವ್ರು ತೋರ್ಸು. ಇದಾ? ಇಲ್ಲ ಇವ್ರು ಹಾಕಿರೋದ? ಅದ ಸೇಮ್. You don't want this one? We don't want ಸೊ ಗ್ಲಾಸ್ ತಯಾರು ಮಾಡ್ತಾರೆ ಅಂತ ಹೇಳಿದ್ವಲ್ಲ, ಇದೆ ಐಫಿಲ್ ಟವರು, ಆಪಲ್ಲು, ಇದು ನ್ಯೂಯಾರ್ಕು. ಅಪ್ಪ ನ್ಯೂಯಾರ್ಕು ಇವಳಪ್ಪ ಅವಳು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಅಯ್ಯೋ, ಬೌಲ್ಗೆ ಅಪ್ಪ, ಬೌಲು ಕ್ರಿಸ್ಟಲ್ಲು, ಕಾರ್ನರಲ್ಲಿ ಕ್ರಿಸ್ಟಲ್ ಇದೆ ಆ ಬೌಲ್ಗೆ. ಅಯ್ಯಪ್ಪ ಸ್ವಾಮಿ. ಬುಲ್ ನೋಡಿ, ಬುಲ್ಲು ಆನೆ ಚೆನ್ನಾಗಿದೆ. 1,00,000 ಇದು ಆನೆ. ಎಣ್ಣೆ ಹೊಡಿಯೋ ಗ್ಲಾಸ್ ನೋಡ್ರಿ. ಓ, ಸೂಪರ್ ಆಗಿದೆ ಇದು ಮಾತ್ರ. ಓ, ದಿಸ್ ಇಸ್ ಬ್ಯೂಟಿಫುಲ್. ಸಖತ್. ನೋಡಿ, ಈ ಥರ ನಿಮಗೆ ಹುಲಿ ಎಲ್ಲ ಬೇಕು ಅಂದರೆ ಏನಿಲ್ಲ, ಜಸ್ಟ್ 2 ಲಕ್ಷ. ಆನೆ ಬೇಕು ಅಂದರೆ 2.5 ಲಕ್ಷ. ಈ ಥರ ಹುಲಿ ಬೇಕು ಅಂದರೆ 6,000. ನಿಜವಾದಾನೆ ಝೂ ಅಲ್ಲಿ ಹೋಗಿ ನೋಡ್ಬೋದು ನೆಮ್ಮದಿಯಾಗಿ. ಮೊಬೈಲ್ ಕೇಸು 89 euros. ಇದು 89,000. 8 lakh ಸಮಥಿಂಗ್. ಇನ್ನ ಇದೆ ಅಪ್ಪ. ಶೂಗಳು ನೋಡಪ್ಪ ಇಲ್ಲಿ ಎಷ್ಟು ಚೆನ್ನಾಗಿದೆ. ಅಂಕಲ್ ಬರ್ತೀನಿ ರೀ. ಶೂ, ವಾವ್, 850 euros. ಸೋ ಬ್ಯೂಟಿಫುಲ್. ಏನು ಮಿಣಿ ಅಂತ ಇದೆ ಅದು. ಶರ್ಟು ಇದೆ ನೋಡಿ ಇಲ್ಲಿ. ಇದಕ್ಕೆ ಇದಕ್ಕೆ ಜಂಪ್ಸ್. ಏನದು ಸರ? ಅಯ್ಯೋ ಇಲ್ಲ ಆಂಟಿ, ನಾನು ಬೆಳ್ಳಿದೆ ಮಾಡಿಸ್ಕೋತೀನಿ. ಅಷ್ಟೊಂದು ಕಾಸು ಕೊಡೋ ಬದಲು ಬೆಸ್ಟ್ ಅಲ್ವಾ ಬೆಳ್ಳಿ? ಸೂಪರ್ ಆಗಿದೆ. ವಾವ್. ಇದೆಲ್ಲ ನಿಮಗೆ ಫುಲ್ ಇದೇನೆ ಜ್ಯುವೆಲ್ರೀಸು. ಈ ಜ್ಯುವೆಲ್ರಿ ಅಂಗಡಿಗೆ ಬಂದುಬಿಟ್ರೆ 2 ಅವರ್ ಟೈಮ್ಸಲ್ಲೆಲ್ಲ ನೋಡೋಕೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ಬ್ಯೂಟಿಫುಲ್ ಆಗಿದೆ. ಈ ಚೂ ನೋಡಪ್ಪ ಎಷ್ಟು ಚೆನ್ನಾಗಿದೆ. ಶರ್ಟು, ಈ ಮಣಿಗೆ ಕಾಸು. ಬಾ ಈ ಕಡೆ ಅಲ್ವಾ? ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಗೋವಿಂದಾಯ ನಮಃ. ಇನ್ನು ಏನೇನೋ ಇದೆ, ಬನ್ನಿ ನೋಡೋಣ. ಬರೀ ಇಷ್ಟೇ ಅಲ್ಲ, ಇಲ್ಲಿ ನೋಡಿ, ಇದು ಫುಲ್ಲು ಪಿಂಕಿ ಇದೆ. ಅಪ್ಪ ಇಲ್ಲಿ ನೋಡಿ ಬೆಕ್ಕು. ಅಯ್ಯಯ್ಯಪ್ಪ, ಇಷ್ಟು ಪುಟ್ಟಾಣಿದಿಟ್ಟಿದ್ದಾರೆ ನೋಡಿ ಅಲ್ಲಿ ಬೆಕ್ಕು. ಅಯ್ಯೋ, ಬೆಕ್ಕು ನೋಡಲ್ಲಿ, ಅಲ್ಲಿ ನೋಡಲ್ಲಿ ಗ್ಲಾಸು ಪುಟ್ಟಾಣಿಗಿದು. ಅಯ್ಯೋ, ಅದಕ್ಕೆ ಇಷ್ಟು ದೊಡ್ಡದು. ಡಿಸ್ನಿ ಅವ್ರದ್ದು ಇದು. ಡಿಸ್ನಿ ಅವ್ರದ್ದು ಡೈಮಂಡ್ ಅದು.
ಓಹೋ ಪ್ಯೂರ್ ಡೈಮಂಡ್. ಸುಮ್ಮನೆ ಬ್ರ್ಯಾಂಡು ಅಂತ ತೊಗೊಂಡು ಮುಂಡಾಯಿಸ್ಕೊಳ್ಳೋದಕ್ಕಿಂತ ಮುಚ್ಕೊಂಡು ಬೆಳ್ಳಿ ಮಾಡಿಸ್ಕೊಳ್ಳೋದು ಒಳ್ಳೇದು. ಇಷ್ಟು ಅದು ಹೆವಿ ಕಾಸ್ಟ್ಲಿ ಅಪ್ಪ ಇವೆಲ್ಲ. ಸುಮ್ಮನೆ ನೋಡೋಕೆ ಚಂದ, ನೋಡ್ಕೊಳ್ಳಿ ಚೆನ್ನಾಗಿದೆ. ನೋಡೋಕ್ಕೇನು ಕಾಸೆ ಕೊಟ್ಟಾರೆ, ಫ್ರೀ ಟಿಕೆಟ್ ತಾನೆ. ನೋಡಿ ಇದು ಪಿಂಕಿ ಇದೆ ಫುಲ್ಲು ಹಕ್ಕತ್ತಿದೆ. ಓ ಮೊಬೈಲ್ ಕೇಸ್ ನೋಡಿ ಹೆಂಗಿದಾವೆ. ಮೊಬೈಲ್ ಕೇಸ್ 100 euros. ಗೊಂಬೆ. ಓಹೋ ಓ ಕಾರ್ ನೋಡಿ, ಕಾರ್ ಎಷ್ಟು ಚೆನ್ನಾಗಿ ಮಾಡೋರಿ ಕಾರ್. ಗಿಫ್ಟ್ ಐಟಮ್ಸ್ಗಳು ಇವೆಲ್ಲ. ಓ ಇದೆಲ್ಲ ಗಿಫ್ಟ್ ಐಟಮ್ಗಳು ಚೆನ್ನಾಗಿದ್ದಾವೆ. ಪೆನ್ ಇದ್ದಾವೆ. ಎಷ್ಟೊಂದು ಐಟಮ್ಸ್ಗಳು ಸಿಗುತ್ತೆ ಗಿಫ್ಟ್ ಐಟಮ್ಸ್ಗೆಲ್ಲ. ಪೆನ್ ನೋಡಿ, ಪೆನ್ ಮೇಲೇನೆ ಹೆಂಗೆ ಕ್ರಿಸ್ಟಲ್ಸ್ಗಳು. ಪೆನ್ನು ನೋಡಿ ಫುಲ್ ಕ್ರಿಸ್ಟಲ್ ವರ್ಲ್ಡ್. ಇದು ಗ್ಲೋಬ್ ತಿರುಗ್ತಾ ಇದೆ, ಮಿರಿ ಅಂತ ಇದೆ. ಚೆನ್ನಾಗಿದೆ. ನೋಡೋರಿಗೆ, ಶಾಪಿಂಗ್ ಮಾಡೋರಿಗೆ ಆನಂದ. ನಮಗೇನಿಲ್ಲ, ಸುಮ್ಮನೆ ನೋಡ್ಕೊಂಡು ಬಂದಿದ್ದೀವಿ. ಸೊ ಇದು ಸ್ವರೋಸ್ಕಿ ನಿಮಗೆ ಬೆಂಗಳೂರಲ್ಲೂ ಸಿಗುತ್ತೆ, ಆಲ್ ಓವರ್ ವರ್ಲ್ಡು ಸಿಗುತ್ತೆ. ಒರಿಯನ್ ಮಾಲಲ್ಲಿ ಇದೆ ಇದ್ರದ್ದು. ನೀವೇನಾದರೂ ಫ್ಯಾನ್ಸಿ ಬ್ರ್ಯಾಂಡು ಅದು ಇದು ಅಂದರೆ ನೀವು ತೊಗೋಬೋದು. ಬೇರೆ ದೇಶದಲ್ಲಿ ತೊಗೊಳಕ್ಕಿಂತ ನಿಮಗೆ ಅಷ್ಟೊಂದು ಕ್ರೇಜ್ ಇದ್ದರೆ ಅಲ್ಲ, ಪ್ರೈಸಿಂಗ್ ವೈಸ್ ಕಮ್ಮಿ ಇರುತ್ತೆ ಇಲ್ಲಿ. ಬಟ್ ಏನಂದರೆ ನೀವು ಗ್ಯಾರಂಟಿ ವಾರಂಟಿ ಏನಾದರೂ ಬ್ಲ್ಯಾಕ್ ಆಯಿತು ಚೈನು ಅದಾಯಿತು ಇದಾಯಿತು ಅಂತ ಅಂದರೆ ಇಲ್ಲಿ ವಾರಂಟಿ ಅಲ್ಲಿಗೆ ಮತ್ತೆ ಕ್ಲೈಮ್ ಮಾಡ್ಕೊಂಡು ದೊಡ್ಡ ಪ್ರೊಸೀಜರ್ಗಳಿರ್ತವೆ. ಓರಿಯನ್ ಮಾಲಲ್ಲಿ ಇದೆ, ನಮ್ಮ ಬೆಂಗಳೂರಲ್ಲಿ ತೊಗೊಳ್ಳಿ. ಬಟ್ ಏನಂದರೆ ಇಲ್ಲಿ ಹೈಲೈಟ್ ಏನು ಅಂದರೆ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಸೊ ಇಲ್ಲಿಂದ ಬಂದಿರುವಂಥ ಬ್ರ್ಯಾಂಡ್ ಇದು. ಸೊ ಒಳಗಡೆ ಶೋರೂಮು ಪ್ಲಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಬ್ಯೂಟಿಫುಲ್ ಜ್ಯುವೆಲ್ರಿ ಬಗ್ಗೆ ಎರಡು ಮಾತಿಲ್ಲ, ತುಂಬ ಚೆನ್ನಾಗಿದೆ. ಎಕ್ಸ್ಪೆನ್ಸಿವ್ ಅದೇ ಥರ ಇದೆ. 10,000ದಿಂದ ಶುರು, ಮಿನಿಮಮ್ 10,000ದಿಂದ ಶುರು. ಮೊಬೈಲ್ ಪ್ಯಾನಲ್, ಹಿಂದೆ ಕೇಸು, ಪೆನ್ನು ಎಲ್ಲ 10,000ದಿಂದ ಶುರುವಾಗುತ್ತೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಬ್ರ್ಯಾಂಡಲ್ಲಿ ತೊಗೋಬೋದು. ಸೊ ನಿಮ್ಮ ಆಪ್ಷನ್. ಸೊ ಇದು ಸ್ವರೋಸ್ಕಿ ವೆರಿ ಫೇಮಸ್. ನಾವು ಆಸ್ಟ್ರಿಯಾದಲ್ಲಿದ್ದೀವಿ. ಆಸ್ಟ್ರಿಯಾದಲ್ಲಿ ಇದು ಫೇಮಸ್ಸು. ಸೊ ಇಲ್ಲಿ ತುಂಬ ಫಿಲಿಮ್ ಶೂಟಿಂಗ್ ಎಲ್ಲ ಮಾಡಿದ್ದಾರೆ ಅಂತ. ಗೊಂಬೆ ಕಾಣಿಸ್ತದೆ ದೊಟ್ಟಲೆ ಅವ್ರ ಹತ್ರ ತುಂಬ ಫಿಲಿಮ್ ಶೂಟ್ಸ್ ಎಲ್ಲ ಮಾಡಿದಾರಂತೆ. ಸೊ ಇದನ್ನು ಮುಗಿಸ್ಕೊಂಡು ಒಳಗಡೆ ಎಲ್ಲ ನಿಮ್ಗೊಂದು ಜ್ಯುವೆಲ್ರಿ ತೋರಿಸಿದ್ರು. ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ಎಕ್ಸ್ಪೆನ್ಸಿವ್. ತೊಗೋಬೋದು. ವ್ಯಾಟ್ ರಿಫಂಡ್ ಆಗುತ್ತೆ ಏರ್ಪೋರ್ಟಲ್ಲಿ ನೀವು ಜಾಸ್ತಿ ಪರ್ಚೇಸ್ ಮಾಡಿದಷ್ಟು. ಸೊ ಇಲ್ಲೊಂದು ಗಾರ್ಡನ್ ಇದೆ, ಆಚೆ ಕಡೆ ಗಾರ್ಡನ್ ನೋಡ್ಬೋದು, ತಣ್ಣಗೆ ಕೂತ್ಕೋಬೋದು. ಸೊ ಇಷ್ಟೇ ಇದು ದೊಡ್ಡ ಔಟ್ಲೆಟ್ಟು. ಬರ್ಬೋದು, ನೇಚರ್ ಚೆನ್ನಾಗಿದೆ, ಕ್ಲೈಮೇಟ್ ಚೆನ್ನಾಗಿದೆ. ವಿಸಿಟ್ ಮಾಡಿ, ಫ್ರೀ ಎಂಟ್ರಿ, ಟಿಕೆಟ್ ಕಾಸೇನು ಕೊಡೋಂಗಿಲ್ಲ. ಗಾರ್ಡನ್ ತುಂಬ ಚೆನ್ನಾಗಿದೆ. ಈ ಥರ ಗ್ರೀನರಿ ಎಲ್ಲೂ ನಾವು ನೋಡಿಲ್ಲ. ಸೊ ಗ್ರೀನರಿ ತುಂಬ ಚೆನ್ನಾಗಿದೆ, ವಿಸಿಟ್ ಮಾಡ್ಬೋದು. ಸೊ ಮುಂದಿನ ನಿಲ್ದಾಣ ಸಿಟಿ ರೌಂಡ್ಸ್, ಹೋಗೋಣ ಬನ್ನಿ. ಇನ್ನೊಂದು ವಿಚಾರ ಹೇಳ್ತೀನಿ. ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಬೇಸಿಕಲಿ ನೀವು ಬ್ರ್ಯಾಂಡ್ಸ್ ತೊಗೋತೀನಿ ಅಂದರೆ ನಾನು ಯಾರು ಅಲ್ಲ ಹೇಳೋಕ್ಕೆ, ನಿಮ್ಮ ದುಡ್ಡು ನಿಮ್ಮ ಇಷ್ಟ. ಬಟ್ ಏನಂದರೆ ಇಲ್ಲಿ ತೊಗೊಳೋದಕ್ಕಿಂತ ನೀವು ಚಿನ್ನಕ್ಕೋ ಬೆಳ್ಳಿಗೋ ಇನ್ವೆಸ್ಟ್ ಮಾಡಿದ್ರೆ, ಕಷ್ಟದ ಕಾಲದಲ್ಲಿ ಅದನ್ನು ಮಾರಿದ್ರೆ ಅಥವಾ ನೀವು ಅದನ್ನು ಅಡ ಇಟ್ಟರೆ ನಿಮಗೆ ಲೋನ್ಗಳು, ದುಡ್ಡುಗಳು ಸಿಗುತ್ತೆ. ಇದೆಲ್ಲ ನಿಮಗೆ ಮಾರ್ಕೆಟ್ ವ್ಯಾಲ್ಯೂ ಇರೋಲ್ಲ. ಏನಂದರೆ ಓಕೆ, ಏನೋ ಒಂದು ಬ್ರ್ಯಾಂಡ್ ಹಾಕ್ಕೊಂಡಿದ್ದೀನಿ ಅಥವಾ ಏನೋ ಒಂದು ಚೈನ್ ಹಾಕ್ಕೊಂಡಿದ್ದೀನಿ, ನಿಮ್ಮ ಖುಷಿ ಅಷ್ಟೇ. ಕಷ್ಟದ ಕಾಲಕ್ಕೆ ನಾವು ಚಿನ್ನನೇ ಇಡಬೇಕು ಅನ್ನೋದು ಏನೋ ಪ್ರಶ್ನೆ ಅಲ್ಲ. ಅದು ಹೇಳೋದು ನೀವು ಈ ಥರ ಇನ್ವೆಸ್ಟ್ ಮಾಡೋದಕ್ಕಿಂತ ಚಿನ್ನಕ್ಕೆ ಅಥವಾ ಬೆಳ್ಳಿಗೆ, ಡೈಮಂಡ್ ಮೇಲೂ ಇನ್ವೆಸ್ಟ್ ಮಾಡಿದ್ರು ಲಾಸೇ. ನಿಮಗೆ ಗೊತ್ತಿದೆಯಾ, ಡೈಮಂಡಲ್ಲೂ ನಿಮಗೆ ರಿಟರ್ನ್ಸ್ ಸಿಗೋಲ್ಲ, ಸುಮ್ಮನೆ ಒಂದು ಶೋಕಿ ಅಷ್ಟೇ ಅವೆಲ್ಲ. ಚಿನ್ನ, ಬೆಳ್ಳಿ, ಪ್ಲಾಟಿನಮ್ಮು ವೇಸ್ಟು. ಆ್ಯಕ್ಚುಲಿ ಅದ್ರ ಮೇಲೂ ನಿಮಗೆ ರಿಟರ್ನ್ ಸಿಗೋಲ್ಲ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಅಥವಾ ನಮ್ಮ ಇಂಡಿಯಾದಲ್ಲಿ ಚಿನ್ನದ ಬೆಲೆ ಯಾವ ಲೆವೆಲ್ಗೆ ಏರಿಕೆ ಆಗ್ತಾಯಿದೆ ನಿಮಗೆ ಗೊತ್ತು. ಸೊ ಐ ಥಿಂಕ್ ನೀವು ಇಷ್ಟೊಂದು ನಾ ಹೇಳೋದು ಮಿಡಲ್ ಕ್ಲಾಸ್ ಅವ್ರಿಗೆ. ನಮ್ಗೆ ಇದು ಕೈಗೆ ಇಟ್ಕಲ್ಲ, 10,000 ಎಲ್ಲ ಕೊಟ್ಟು ತೊಗೊಳಕ್ಕಾಗಲ್ಲ. 10,000ಕ್ಕೆ ಇವಾಗ 109 ರೂಪಾಯಿ 1 ಗ್ರಾಮ್ ಬೆಳ್ಳಿ ಇದೆ. ನೀವು ಆಲ್ಮೋಸ್ಟ್ ಒಂದು 5ರಿಂದ 6 ಗ್ರಾಮ್ ತನಕ ದಪ್ಪು ಚೈನ್ಗಳನ್ನ ಮಾಡಿಸ್ಕೋಬೋದು. ಹೇಳೋದು ಆಪ್ಷನ್ ಅಷ್ಟೇ. ಎಂಡ್ ಆಫ್ ದ ಡೇ ಇಟ್ಸ್ ಯುವರ್ ಚಾಯ್ಸ್. ಅದು ನಿಮ್ಮ ದುಡ್ಡು, ನಿಮ್ಮ ಶೋಕಿ, ನಿಮ್ಮ ಇಷ್ಟ, ನಾವೇನು ಹೇಳೋಕ್ಕಾಗಲ್ಲ. ಬಟ್ ಯೋಚನೆ ಮಾಡಿ ತೊಗೊಳ್ಳಿ ಅಷ್ಟೇ ನಾನು ಹೇಳೋದು. ಸುಮ್ಮನೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಯೋಚನೆ ಮಾಡಿ ಬೇಕು ಅನ್ಸೋದೇ ತೊಗೊಳ್ಳಿ. ಗಿಫ್ಟಿಂಗ್ ಪರ್ಪಸ್ಸು ನೀವು ಡವ್ ಅವ್ರಿಗೆ ಇವ್ರಿಗೆ ಕೊಡಬೇಕು, ಬ್ರ್ಯಾಂಡು ಲೆವೆಲ್ಲು ಅಂದರೆ ಕೊಡಿ, ಆರಾಮ್ಸೆ, ಏನು ತೊಂದರೆ ಇಲ್ಲ.